ಕಾಲದಿಂದ ಹೆದರಿಕೆ ನಮಗೆ ಪ್ರಾರಂಭ ಆಗಿದೆ. ಏನು ಒಗ್ಗಟ್ಟಾಗಿ ಮಾತನಾಡ್ತೀನಿ ನೀನು? ಹೊರವಲಯದಲ್ಲಿ ಇರಬೇಕು, ಎಲ್ಲ ನೋಡಿಕೊಳ್ಬೇಕು ಅಂತ ಹೇಳಿದ್ದೀರಿ ಅಂತ ನಮಗೆ ಒಂದು ಜವಾಬ್ದಾರಿ ಉಂಟಲ್ಲ. ಹೊಣೆಗಾರಿಕೆ ಉಂಟಲ್ಲ, ಅದಕ್ಕಾಗಿ ನಾನು ಹೊರವಲಯದಲ್ಲಿ ಇದ್ದೀರಮ್ಮ. ಆದ್ರೆ ಹೊರಗೆ ನೋಡ್ಬೇಕಮ್ಮ. ಏನಾಯ್ತು? ನಮ್ಮ ಪುರ ಹೇಗಿದೆ? ಪುರ ಚಂದ ಉಂಟು. ವರ್ಣಿಸು. ವರ್ಣಿಸುವುದಕ್ಕೆ ಅವರಿಲ್ಲಲ್ಲ. ಅವಳಿಗೆ ಹೋಗ್ತು ನಮ್ಮ ಇದ್ದಾಳೆ. ಎಲ್ಲಿ ಹೋಗಿದ್ದಾಳೆ ನಾಳೆ ಗೊತ್ತಾಗ್ತದೆ. ಹೌದೇನೆ ಅಮ್ಮ, ನೀನಾದ್ರೂ ಇದೆಯಲ್ವ? ನಾನು ಇದ್ದೇನೆ. ಬೇಕು ಬೇಕು ಇದ್ದೇಯ ಅಂತ ಕಂಡ್ರೆ ಇರ್ಬಾರ್ದುಂಟ. ಅಲ್ಲ, ಆಗ ನೀನಾದ್ರೂ ಇದೆಯಲ್ವಾ? ಇದ್ದೆ, ಸದ್ಯಕ್ಕೆ ಇದ್ದೇನಮ್ಮ. ಅಂದ್ರೆ ಎಷ್ಟು ಹೋಗುವ ಆಲೋಚನೆ ಇದೆಯಾ? ಸದ್ಯಕ್ಕಿಲ್ಲ, ಓಡಿಸಿದ್ರೆ ಹೋಗುದು. ನಿನ್ನನ್ನು ಓಡಿಸುವವರು ಯಾರು ಅಂತ ಬೇಕಲ್ಲ? ಗೊತ್ತಿಲ್ಲ ಯಾರಿದ್ದಾರೆ ಅಂತ. ನೀನು ಬೇಕೇ ನಮಗೆ. ನಗರದಲ್ಲಿ ಯಾರು ಓಡಿಸ್ತಾರೆ? ಹೌದೇನೆ? ಅಮ್ಮ, ಸೈನ್ಯ ಆ ಬಗ್ಗೆ ಬರೆಯುವ ಹೇಗೆ? ಓಡಿಸ್ತಾರೆ ಬರುವಾಗ ಹೇಳಿದ್ದಲ್ಲ, ಭಯಭೀತಳಾಗಿದ್ದೇನೆ. ಆ ಬಗ್ಗೆ ಆಲೋಚನೆ ಓಡಿಸಿದ್ರೆ ಅಲ್ಲಿಂದ ಕರೆಯೋದಕ್ಕೆ ಜನ ಬಂದಿದ್ದಾರೆ. ಹೌದೇನೆ? ನೀನು ಯಾರ ಬಗ್ಗೆ ಮಾತಾಡ್ತಾ ಇರೋದು? ನಾವು ಕುದುರೆಯನ್ನು ಕಟ್ಟಿದ್ದೇವಲ್ಲ, ಹೌದು. ಆ ಕುದುರೆಯ ಬಗ್ಗೆ ಹೇಳ್ತಾ ಇದ್ದೇನೆ. ಅಶ್ವಮೇಧ ಹೌದು, ಅದು ಶತ್ರುಘ್ನ ಅಂತ ಇದ್ದಾನೆ ಅವರೊಟ್ಟಿಗೆ. ರಾಮನ ಅನುಜ. ಹೌದು, ಶತ್ರುಹರ. ಸೇನಾ ನಾಯಕನಾಗಿ ಬಂದಿದ್ದಾನಮ್ಮ. ಆ ಕುದುರೆಯನ್ನು ಕಟ್ಟಿದ ವಿಷಯವೇ ಗೊತ್ತಾಗಿ ಸೈನ್ಯ ಸಮೇತನಾಗಿ ಬಂದಿದ್ದೇನೆ. ಹೌದೇನೆ? ಓಡ್ಕಾಡುವ ಸಮುದ್ರದಂತಹ ಸೈನ್ಯ, ಅಷ್ಟು ಜನ ಇದ್ದಾರೆ. ಸೇನೆ ಅಂದ್ರೆ ಹಾಗೆ. ಹೌದೌದು. ಮುಂದಿನಿಂದ ಯಾರು? ಶತ್ರುಘ್ನ. ಶತ್ರುಘ್ನ. ಹೌದೌದು. ಹಿಂದಿನಿಂದ ಸೇನೆ. ಸೇನೆ. ಅದರಲ್ಲಿ ಪದಾರ್ಥಿಗಳು ಇದ್ದಾರೆ. ಪದಾರ್ಥಿಗಳು ಮತ್ತೆ ಅಶ್ವದಲ್ಲಿ ಕೂತ್ಕೊಂಡು ಬಂದವರು ಇದ್ದಾರೆ. ಇದ್ದಾರೆ. ಕುದುರೆಗಳು, ಕಾಲಾಳುಗಳು ಹಾಗೆಲ್ಲರಮ್ಮ ಸೈನ್ಯ ಸಾಧಾರಣವಾಗಿ ಉಂಟು. ಹೌದು. ಅಷ್ಟು ಬಂದು ಸೇರಿಕೊಂಡು ಬಂದ್ರೆ ಅಮ್ಮ, ಏನು ನಮ್ಮ ಕುಲದ ಸ್ಥಿತಿ ಏನಾದೀತಮ್ಮ? ಅದಕ್ಕಾಗಿ ಹೇಳಿದ್ರೆ ನಿಮ್ಮಲ್ಲಿ ತಿಳಿಸುವುದಕ್ಕೆ ಈ ಬಗ್ಗೆ ಆಲೋಚನೆ